ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆಯ ರಾಷ್ಟ್ರೀಯ ಜನಗಣತಿ ಕಾರ್ಯಕ್ರಮವು ಚಿಂತಾಮಣಿ ನಗರ ವ್ಯಾಪ್ತಿಯಲ್ಲಿ ಏಪ್ರಿಲ್ 1ರಿಂದ ಅಧಿಕೃತವಾಗಿ ಚಾಲನೆ ಪಡೆಯಲಿದೆ ಎಂದು ನಗರಸಭೆ ಪೌರಾಯುಕ್ತರಾದ ಜೆಎನ್ ಚಲಪತಿ ತಿಳಿಸಿದ್ದಾರೆ. ನೀವು ಪ್ರತಿ ವರ್ಷ ಏನು ಮಾಡ್ತಿದ್ರು ಅದೇ ರೀತಿಯಾಗಿ ಟ್ಯಾಕ್ಸ್ ನಾವೀಗಾಗಲೇ ಟ್ಯಾಕ್ಸ್ ಕಟ್ಟಲಿಕ್ಕೆ ನಾವು ನಗರದಲ್ಲಿ ಈ ತಿಂಗಳು 1ನೇ ತಾರೀಕಿಂದ ಏಪ್ರಿಲ್ 1ನೇ ತಾರೀಕಿಂದ ನಗರದಾದ್ಯಂತ ನಾವು 5% ರಿಬೇಟ್ ಟ್ಯಾಕ್ಸ್ ಅನ್ನ ನಾವೀಗಾಗಲೇ ಸರ್ಕಾರ ಅನೌನ್ಸ್ ಮಾಡಿದೆ. ಒಂದು 2 months ವರೆಗೂ ಇರುತ್ತೆ. ಅದನ್ನ ಯಾರಾದರೂ ಕಂಪಲ್ಸರಿಯಾಗಿ ನಗರದ ನಾಗರಿಕರು ತೆರಿಗೆಯನ್ನು ಪಾವತಿ ಮಾಡಿ 5% ನಿಮಗೆ ರಿಬೇಟ್ ಅಂದ್ರೆ ರಿಯಾಯಿತಿ ಇರುತ್ತದೆ. ಕೂಡಲೇ 1ನೇ ತಾರೀಕಿಂದ ನಾವು ನಗರದ 4-5 ಕಡೆ ಅದನ್ನು ನಾವು ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ. ಚಿಂತಾಮಣಿ ನಗರಸಭೆ ಪೌರಾಯುಕ್ತರಾದ ಜೆಎನ್ ಚಲಪತಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಜನಗಣತಿ ಪ್ರಕ್ರಿಯೆಯನ್ನು ಸುಗಮವಾಗಿ ನಡೆಸಲು ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಏಪ್ರಿಲ್ 1ರಿಂದ ಏಪ್ರಿಲ್ 15ರವರೆಗೆ ಸಾರ್ವಜನಿಕರು ಸ್ವಯಂ ಘೋಷಿತವಾಗಿ ಮಾಹಿತಿ ನೀಡಲು ಅವಕಾಶವಿದೆ. ಏಪ್ರಿಲ್ 15ರ ನಂತರ ನುರಿತ ಬಿಎಲ್ಒ ಹಾಗೂ ಶಿಕ್ಷಕರು ಪ್ರತಿ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಲಿದ್ದಾರೆ. ನಗರದ ಪ್ರತಿ ಬ್ಲಾಕ್ಗೆ ಒಬ್ಬರಂತೆ ಒಟ್ಟು 140 ಬಿಎಲ್ಒಗಳನ್ನು ಈ ಕಾರ್ಯಕ್ಕೆ ನಿಯೋಜಿಸಲಾಗಿದೆ ಎಂದು ವಿವರಿಸಿದರು. ಏಪ್ರಿಲ್ 1ರಿಂದ ನಗರದಾದ್ಯಂತ ಆಸ್ತಿ ತೆರಿಗೆ ಪಾವತಿಸುವ ನಾಗರಿಕರಿಗೆ ಶೇಕಡಾ 5ರಷ್ಟು ರಿಯಾಯಿತಿ ಘೋಷಿಸಲಾಗಿದೆ ಎಂದು ಇದೇ ಸಮಯದಲ್ಲಿ ತಿಳಿಸಿದರು. ಸೆನ್ಸಸ್ ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ಹಮ್ಮಿಕೊಂಡಿದ್ದೇವೆ. ಒಂದೊಂದು ಬ್ಲಾಕ್ಗೆ ಒಬ್ಬೊಬ್ಬ ಬಿಎಲ್ಒಸ್ ಇರ್ತಾರೆ. ಮತ್ತು 140 ಬಿಎಲ್ಒಸ್ ಇರ್ತಾರೆ. ನಾವು ಮ್ಯಾಕ್ಸಿಮಮ್ ಟೀಚರ್ಸನ್ನ ಇದನ್ನ ಮಾಡಲಿಕ್ಕೆ ಮಾಡ್ಕೊಂಡಿದ್ವಿ. ಇದು ರಾಷ್ಟ್ರೀಯ ಕಾರ್ಯಕ್ರಮ ಆಗಿರೋದ್ರಿಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ನಾವು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಏಪ್ರಿಲ್ 1ನೇ ತಾರೀಕಿಂದ ಐ ರಿಪೀಟ್ ಇನ್ನೊಂದು ಸರಿ, ಏಪ್ರಿಲ್ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಪಬ್ಲಿಕ್ಗೆ ಓಪನ್ ಮಾಡಿಟ್ಟಿದ್ದಾರೆ. ಪಬ್ಲಿಕ್ಗೆ ac.census.gov.in ಐ ರಿಪೀಟ್ ac.census.gov.in ಗೆ ನೀವು ಹೋಗಿ ಲಾಗಿನ್ ಮಾಡಿಕೊಂಡ್ರೆ ಓಪನ್ ಆಗ್ತದೆ. 15 ದಿನಗಳ ಕಾಲ ಸ್ವಯಂ ಘೋಷಿತವಾಗಿ ನಾಗರಿಕರೇ ಇದನ್ನ ನೀವು ಸೆನ್ಸಸ್ ಅನ್ನ ಘೋಷಣೆ ಮಾಡ್ಕೋಬಹುದು. ಅದಾದ ನಂತರ ಪ್ರತಿ ಒಂದು ಮನೆಗೂ ನಮ್ಮ ಬಿಎಲ್ಒಸ್ ಬರ್ತಾರೆ. ಅವರಿಗೆ ಐಡೆಂಟಿ ಕಾರ್ಡ್ ಇರ್ತದೆ. ಬಂದ ಮೇಲೆ ಎಲ್ಲರೂ ನಾಗರಿಕರು ದಯವಿಟ್ಟು ಈ ಜನಗಣತಿ ಇದರಲ್ಲಿ ನೀವು ಭಾಗವಹಿಸಬೇಕು. ನೀವು ಕೊಡುವಂತ ಮಾಹಿತಿಗಳನ್ನ ಯಾವುದೇ ರೀತಿ ಇನ್ವೆಸ್ಟಿಗೇಷನ್ಗಾಗಲಿ ಬೇರೆಂದಕ್ಕಾಗಲಿ ನಾವು ಶೇರ್ ಮಾಡೋದಿಲ್ಲ, ಗೌಪ್ಯವಾಗಿಡ್ತೀವಿ. ಆದ್ದರಿಂದ ಪ್ರತಿಯೊಬ್ಬರು ಸಹ ಈ ಒಂದು ಜನಕಲ್ಯಾಣ ಭಾರತ ಸರ್ಕಾರದ ಒಂದು ಜನಹಿತಕ್ಕಾಗಿ ಜಾರಿಯಾಗಿರುವಂತಹ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮನೆಗೆ ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಸಹ ಜವಾಬ್ದಾರಿಯಿಂದ ಮಾಹಿತಿಯನ್ನು ನೀಡಬೇಕಾಗ್ತದೆ. ಯಾಕಂದ್ರೆ ಇದು ರಾಷ್ಟ್ರೀಯ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಇದು ಎಲ್ಲರೂ ಸಹ ಇದರಲ್ಲಿ ಭಾಗಿಯಾಗಿ ಕೈ ಜೋಡಿಸಬೇಕು ಅಂತ ನಾನು ಮತ್ತೊಮ್ಮೆ ಎಲ್ಲರೂ ಮನವಿ ಮಾಡ್ತಾ ಈ ಒಂದು ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು. ಭಾರತ ಸರ್ಕಾರದಲ್ಲಿ ನಡೆದಿರುವ ಕಾರ್ಯಕ್ರಮವನ್ನು ಕರ್ನಾಟಕದಾದ್ಯಂತ ಮಾಡ್ಕೊಂಡಿದ್ದಾರೆ. ಮೊನ್ನೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಮ್ಮ ನಗರದಲ್ಲೂ ಸಹ ನಾವು ಏಪ್ರಿಲ್ 1ನೇ ತಾರೀಕಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಸಹ ಜನಗಣತಿಯಲ್ಲಿ ಭಾಗವಹಿಸಿ ಮಾಹಿತಿ ನೀಡಬೇಕಂತ ಎಲ್ಲರಲ್ಲಿ ನಾಗರಿಕರಲ್ಲಿ ನಾನು ಚಿಂತಾಮಣಿ ನಗರದ ನಾಗರಿಕರಲ್ಲಿ ಮನವಿ ಮಾಡ್ತೇನೆ. ಓಪನ್ ಮಾಡಿದ ತಕ್ಷಣ ಅಲ್ಲಿ ಕೇಳುತ್ತೆ ಎಷ್ಟು ಮನೆ ಇದಾವೆ, ಎಷ್ಟು ಜನ ಇದ್ದಾರೆ, ವಯಸ್ಸೆಷ್ಟು, ಅವರು ಕಂಪ್ಲೀಟ್ ಅದ್ರ ಡಾಟಾನೇ ಬರುತ್ತೆ. ಇಷ್ಟೊಂದು ಪ್ರೋಗ್ರಾಮ್ ಮಾಡ್ತಾರೆ, ನಿಮ್ಗೆ ಅದು ಗೊತ್ತಾಗ್ತದೆ. ಆಗಲಿಲ್ಲ ಅಂತ ಪಕ್ಷದಲ್ಲಿ ನೆಕ್ಸ್ಟ್ ನಾವೇನು ಏಪ್ರಿಲ್ 15ನೇ ತಾರೀಕಿನ ನಂತರ ನಮ್ಮ ಬಿಎಲ್ಒಸ್ ಮಾಹಿತಿ ರೆಡಿ ತರ್ತಾರೆ. ಅದ್ರ ಪ್ರಕಾರ ಕ್ವಶನ್ಸ್ ಇರ್ತವೆ, ಜಸ್ಟ್ ಆನ್ಸರ್ ಮಾಡೋದು. ಈ ಮಾಹಿತಿಯನ್ನು ಯಾವುದೇ ಕಾರಣಕ್ಕಾಗಲಿ ಯಾವುದೇ ಕಾರ್ಯಕ್ರಮಗಳಿಗೆ ಉಪಯೋಗಿಸೋದಿಲ್ಲ, ಯಾವುದೇ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೊಡೋದಿಲ್ಲ, ಬೇರೆ ಯಾವುದಕ್ಕೂ ನಾವು ಇದನ್ನು ಉಪಯೋಗಿಸೋದಿಲ್ಲ. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.